ಪೋಷಕರೇ ಎಚ್ಚರ ಎಚ್ಚರ ಭಯಾನಕ ವೈರಸ್ ಎಂಟ್ರಿ ಕೊಡ್ತಾ ಇದೆ. 5 ವರ್ಷದೊಳಗಿನ ಮಕ್ಕಳಿಗೆ ಬೆನ್ನು ಹತ್ತಿದೆ ಈ ವೈರಸ್. ಕೋವಿಡ್ಗಿಂತಲೂ ವೇಗವಾಗಿ ಹರಡ್ತಾ ಇದೆ ಕಿಲ್ಲರ್ ವೈರಸ್. ಹವಾಮಾನ ವೈಪರೀತ್ಯದಿಂದ ಹುಟ್ಕೊಂಡಿರೋದು ಈ ವೈರಸ್. ಹ್ಯಾಂಡ್, ಫುಟ್ ಮತ್ತು ಮೌತ್ ಡಿಸೀಸ್ ಎನ್ನುವಂಥ ವೈರಸ್ ಇದಾಗಿರುತ್ತೆ. ವೈರಸ್ನಿಂದ ನರಳ್ತಾ ಇದ್ದಾರೆ 5 ವರ್ಷದೊಳಗಿನ ಮಕ್ಕಳು. ಬಾಯಿ, ಕಾಲು, ಕೈ ಬೇನೆಯಿಂದ ಮಕ್ಕಳು ಒದ್ದಾಟ ನಡೆಸ್ತಾ ಇದ್ದಾರೆ. ಎಷ್ಟೋ ಶಾಲೆಗಳಿಂದ ಮಕ್ಕಳುಗಳು ಮನೆಗೆ ಬರುವಂಥ ಸಿಚುವೇಶನ್ಸ್ ಕ್ರಿಯೇಟ್ ಆಗಿದೆ. ಆಸ್ಪತ್ರೆಗಳಲ್ಲಿ ಮಕ್ಕಳನ್ನು ಅಡ್ಮಿಟ್ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಇನ್ನು ಒಬ್ರಿಗೆ ಹುಷಾರಿಲ್ಲ ಅಂದರೆ ಮತ್ತೊಂದು ಮಕ್ಕಳು ಅಕ್ಕಪಕ್ಕದಲ್ಲಿ ಇರೋದು ಕೂಡ ಈ ಒಂದು ಕಾಯಿಲೆಗೆ ತುತ್ತಾಗೋದಕ್ಕೆ ಕಾರಣ ಆಗಿದೆ. ಪ್ರಾರಂಭದಲ್ಲಿ ಜ್ವರದ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಈ ವೈರಸ್. ನಂತರ ಗಂಟಲು ನೋವು, ನಾಲಿಗೆ, ಕೈಕಾಲುಗಳ ಮೇಲೆ ಗುಳ್ಳೆ ಶುರು ಆಗುತ್ತೆ. HFMD ವೈರಸ್ಗೆ ನಿರ್ದಿಷ್ಟವಾದ ಚಿಕಿತ್ಸೆ ಕೂಡ ಇಲ್ಲ, ಲಸಿಕೆ ಕೂಡ ಇಲ್ಲ. ಈ ಕೋವಿಡ್ ಮುಂಜಾಗ್ರತಾ ಕ್ರಮಗಳೇ ವೈರಸ್ಗೆ ರಾಮಬಾಣ. ಏನಪ್ಪ ಅಂತ ಹೇಳಿದ್ರೆ ಅವಾಗವಾಗ ಕೈ ತೊಳ್ಕೊಳ್ಳೋದು, ಕೈನ ಮುಖಕ್ಕೆ, ಬಾಯಿಗೆ, ಮೂಗಿಗೆ ಮುಟ್ಕೊಳ್ದೇ ಇರೋದು, ಈ ಥರದ್ದೆಲ್ಲ ಆಗತ್ತೆ. ಈ ಬಗ್ಗೆ ಒಂದು ಚಿಟ್ಚಾಟ್ ಇದೆ, ನೋಡೋಣ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಹುಬ್ಬಳ್ಳಿಯ ಕಿಮ್ಸ್ ಮಕ್ಕಳ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವಿನೋದ್ ರಟಗೇರಿ ಜೊತೆಗೆ ಚಿಟ್ಚಾಟನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ಕಂಡು ಕೇಳರಿದಂತಹ ಬರಗಾಲಕ್ಕೆ ಈಗಾಗಲೇ ರೈತರು ಬೆಚ್ಚಿ ಬಿದ್ದಿದ್ದಾರೆ. ಈ ರೈತರ ಮೇಲೆ ಸಾಕಷ್ಟು ಈ ಒಂದು ಬರದ ಎಫೆಕ್ಟ್ ಬಿದ್ದಿದೆ. ರೈತರ ಜೊತೆಗೆ ಈ ಒಂದು ಮಕ್ಕಳ ಮೇಲೂ ಸಹಿತ ಇವತ್ತು ಅಂದರೆ ಈ ಒಂದು ಹವಾಮಾನ ವೈಪರೀತ್ಯ ತಟ್ಟಿದೆ. ಯಾವ ಮಟ್ಟಿಗೆ ಅಂತಂದರೆ ಈ ಒಂದು ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಹೊಸದೊಂದು ವೈರಸ್ ಸೃಷ್ಟಿಯಾಗಿದೆ. ಆ ವೈರಸ್ಗೆ ಇವತ್ತು ಮಕ್ಕಳು ಮತ್ತು ಪೋಷಕರು ಆತಂಕಕ್ಕೆ ಎದುರಾಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆ ವೈರಸ್ ಯಾವುದು ಏನು ಅನ್ನೋದ್ರ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ಹುಬ್ಬಳ್ಳಿಯ ಕಿಮ್ಸ್ ಮಕ್ಕಳ ವಿಭಾಗದ ಡಾಕ್ಟರ್ ವಿನೋದ್ ರಟಗೇರಿ ಇದ್ದಾರೆ. ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಈ ಹೊಸ ವೈರಸ್ ಏನು ಸರ್, ಅದು ಏನು ಕೆಲಸ ಮಾಡುತ್ತೆ ಮತ್ತು ಅದರಿಂದ ಏನಾಗುತ್ತೆ ಸರ್? ಓಕೆ, ಇದೊಂದು ಈಗ ಬರ್ತಾ ಇರುವಂಥದ್ದು ಅಂದರೆ ವೈರಸ್ ನಮ್ಮಲ್ಲಿ ಬಹಳ ಸ್ಪ್ರೆಡ್ ಆಗ್ತಾ ಇರೋದು ಹ್ಯಾಂಡ್, ಫುಟ್, ಮೌತ್ ಡಿಸೀಸ್ ಅಂತೇಳಿ. ಅಂದರೆ ಕನ್ನಡದಲ್ಲಿ ನಾವು ಕೈ, ಕಾಲು, ಬಾಯಿ ರೋಗ ಅಂತಂದು ಅದಕ್ಕೆ ಕರಿತಾ ಇದ್ದೇವೆ. ಇದು ವೈರಸ್ನಿಂದ ಬರುವಂಥದ್ದು. ಕಾಮನ್ ಆಗಿ ಬರುವಂಥ ವೈರಸ್ ಅಂದರೆ ಕಾಕ್ಸಾಕಿ ವೈರಸ್ ಅಂತವೆ. ಅದರೊಳಗೆ ಬೇರೆ ಬೇರೆ ಟೈಪ್ಸ್ ಇದ್ದಾವೆ. ಬಟ್ ಇದರಿಂದ ಮಕ್ಕಳಿಗೆ ಭಾಳಷ್ಟು ಬೇಗ ಸ್ಪ್ರೆಡ್ ಆಗಿಬರ್ತದೆ. ಕಾಮನ್ನಾಗಿ ಮಕ್ಕಳಲ್ಲಿ ಇದು 5 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳಲ್ಲಿಗೆ ಹೆಚ್ಚಾಗಿ ಕಂಡು ಬರ್ತದೆ. ಬಟ್ ದೊಡ್ಡವರಿಗೂ ಕಾಣುತ್ತೆ, ಬಟ್ ಭಾಳಷ್ಟು ಕಡಿಮೆ ಇರ್ತದೆ. ಇದರ ಲಕ್ಷಣಗಳು ಏನಂತಂದರೆ ಇನಿಷಿಯಲಿ ಫೀವರ್ ಬರ್ತದೆ. ಆಮೇಲೆ ಕೈ, ಕಾಲು, ಬಾಯಿಯಲ್ಲಿ ಸ್ವಲ್ಪ ಅಲ್ಸರ್ ಟೈಪು, ಅಂದರೆ ನೀರು ತುಂಬಿದ ಗುಳಿ ಟೈಪು ಎದ್ದು ಅದು 3 ರಿಂದ 5 ದಿವಸದವರೆಗೆ ಇರ್ತದೆ. ಇದು ವೈರಸ್ ಇನ್ಫೆಕ್ಷನ್ ಆಗಿರೋದ್ರಿಂದ ಭಾಳಷ್ಟು ಟೈಮು ಸೆಲ್ಫ್ ಲಿಮಿಟಿಂಗ್ ಇರ್ತದೆ, ತನ್ನಷ್ಟಕ್ಕೆ ತಾನೇ. ಬಟ್ ಆ 3 ರಿಂದ 5 ದಿವಸದಲ್ಲಿ ಮಕ್ಕಳು ತುಂಬ ಒದ್ದಾಡಿಬಿಡ್ತಾರೆ. ಯಾಕೆಂದರೆ ಬಾಯಲ್ಲಿ ಬಂದಂಥ ಅಲ್ಸರ್ನಿಂದ ಏನೂ ತಿನ್ನೋಕ್ಕಾಗೋದಿಲ್ಲ, ಏನೂ ಕುಡಿಯೋಕ್ಕಾಗೋದಿಲ್ಲ, ಅಷ್ಟೊಂದು ಪೇಯ್ನ್ ಇರ್ತದೆ. ಅದು ಒಂದು. ಎರಡನೇದು ಈ ರ್ಯಾಶು, ಇಚ್ಚಿಂಗು, ಪೇಯ್ನು ಅಲ್ಲಿಯೂ ಇರೋದರಿಂದ ಅದಕ್ಕೂ ತುಂಬ ನೊಂದ್ಕೊಳ್ತವೆ ಮಕ್ಕಳಿಗೆ. ಸೊ ಇದನ್ನು ನಾವು ಯೂಶ್ವಲಿ ಸಪೋರ್ಟಿವ್ ಥೆರಪಿಯಿಂದನೇ ಕಡಿಮೆ ಮಾಡ್ತೇವೆ. ಲೈಕ್ ಫೀವರ್ಗೆ ಪ್ಯಾರಾಸಿಟಮಾಲ್ ಕೊಡೋದು, ಆಮೇಲೆ ಬಾಯಲ್ಲಿ ಆಗಂಥ ಅಲ್ಸರಿಗೆ ನಾವು ಜೈಟಿ ಲೋಷನ್ ಹಚ್ಚಿರ್ತೇವೆ. ಆಮೇಲೆ ಕೈ ಕಾಲಂಥ ರ್ಯಾಶ್ ಇರೋರಿಗೆ ಕೆಲಮಿನ್ ಲೋಷನ್ ಹಚ್ಚಿ ಕಡಿಮೆ ಮಾಡ್ತೇವೆ. ಇಲ್ಲಿ ಸ್ಪೆಸಿಫಿಕ್ಕಾಗಿ ಆ್ಯಂಟಿಬಯೋಟಿಕ್ದ ಅವಶ್ಯಕತೆ ಇರೋದಿಲ್ಲ. ಬಟ್ ಇದನ್ನು ನಾವು ಬಹಳ ಮುಖ್ಯವಾಗಿ ಪ್ರಿವೆಂಟ್ ಮಾಡೋದು ಅಂದರೆ ಕಡಿಮೆ ಮಾಡೋದು ಹೆಂಗೆ, ಮತ್ತೊಬ್ಬರಿಂದ ಸ್ಪ್ರೆಡ್ ಆಗೋದನ್ನು ಕಡಿಮೆ ಮಾಡೋದು ಹೇಗೆ ಅಂದರೆ, ಇದು ಎಲ್ಲ ವೈರಸ್ಗಳ ಥರ ಭಾಳ ಬೇಗ ಸ್ಪ್ರೆಡ್ ಆಗ್ತಾ ಇರ್ತದೆ. ನಾವುಗಳು ಏನು ಮಾಡಬೇಕಂದ್ರೆ ಲೈಕ್ ಕೋವಿಡ್ದೊಳಗೆ ಯಾವ ಥರ ನಾವು ಪ್ರಿಕಾಷನ್ ತೊಗೊಂಡು ಅದೇ ಪ್ರಿಕಾಷನ್ನ ಈ ವೈರಸ್ಗೂ ತೊಗೋಬೇಕಾಗುತ್ತೆ. ಅಂದರೆ ಇದರ ವೇಗ ಕೋವಿಡ್ಗಿಂತಲೂ ಸ್ಪೀಡ್ ಇದೆ ಸರ್ ಈ ವೈರಸ್ದು. ವೆರಿ ಕಂಟ್ಯಾಜಿಯಸ್. ಇದು ಭಾಳಷ್ಟು ಬೇಗ ಮಕ್ಕಳೊಳಗೆ ಭಾಳಷ್ಟು ಬೇಗ ಸ್ಪ್ರೆಡ್ ಆಗ್ತಾಯಿತ್ತು ಒಬ್ಬರಿಂದ ಒಬ್ಬರಿಗೆ. ಕೋವಿಡ್ಗಿಂತಲೂ ಜಾಸ್ತಿ ಅಂದ್ರೂ ಅಡ್ಡಿ ಇಲ್ಲ, ಇದರಲ್ಲೇನು ನಿಶ್ಚಾಂಶ ಇದೆ, ಅದರೊಳಗಿದ್ದೇ ಇರ್ತದೆ. ಸೊ ಇದನ್ನು ಹೆಂಗೆ ನಾವು ಪ್ರಿವೆಂಟ್ ಮಾಡ್ಕೋಬೋದಪ್ಪ ಅಂದರೆ ಹ್ಯಾಂಡ್ ಹೈಜಿನ್ ಅಂತವೆಲ್ಲ ಅದು ಭಾಳ ಮುಖ್ಯ. ಕೈ ತೊಳೆಯೋದು, ಯಾಕಂದರೆ ಇದು 3-4 ರೂಟ್ನಿಂದ ಬರ್ತದೆ. ಒಂದು, ನಾವು ನೆಗಡಿ ಕೆಮ್ಮು ಏನಂತೇವೆ ಅದರೊಳಗೆ ಸಿಕ್ರೇಷನ್ದಿಂದ ಏರ್ ಡ್ರಾಪ್ಲೆಟ್ನಿಂದ ಬರ್ತದೆ. ಎರಡನೇದು ಸಿಕ್ರೇಷನ್, ಆ ಸಲೈವ ಬೇರೆ ಬೇರೆ ಆಟಿಕೆ ಸಾಮಾನು ಮೇಲಿದ್ದರೆ ಅದರಿಂದನೂ ಸ್ಪ್ರೆಡ್ ಆಗ್ತದೆ. ಮೂರನೇದ್ದು ಫೀಕ್ ಓವರಲ್ ರೂಟ್ ಅಂತೇವೆ, ಅದರಿಂದನೂ ಸ್ಪ್ರೆಡ್ ಆಗ್ತಾ ಇರ್ತದೆ. ಈ ಒಂದು ಹವಾಮಾನ ವೈಪರೀತ್ಯ ಈಗ ಬರುವಂತಹ ವೈರಸ್ ಯಾವುದು ಅಂತ ನೋಡಿದಾಗ ಅಂದರೆ ಬಾಯಿ, ಕೈ, ಕಾಲು ರೋಗ ಅಂತ ಕರೀತಾರೆ. ಈ ವೈರಸ್ಗೆ ಯಾವುದೇ ರೀತಿಯಾದಂಥ ಒಂದು ಆತಂಕ ಪಡುವಂತಹದಿಲ್ಲ. ಆದರೆ ಕೋವಿಡ್ಕ್ಕಿಂತಲೂ ಸಹಿತ ಇಲ್ಲಂದರೆ ವೇಗವಾಗಿ ಈ ಒಂದು ವೈರಸ್ ಹರಡ್ತಾ ಇದೆ. ಹೀಗಾಗಿ ಮಕ್ಕಳಿಗೆ ಈ ಒಂದು ವೈರಸ್ ಹರಡಬಾರ್ದು ಅಂತಂದರೆ ಕೋವಿಡ್ ಸಮಯದಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ರು ಆ ರೀತಿ ತೆಗೆದುಕೊಂಡ್ರೆ ಯಾವುದೇ ರೀತಿಯಾಗಿ ವೈರಸ್ ಹರಡೋದಿಲ್ಲ ಅನ್ನೋದು ಕಿಮ್ಸ್ ವೈದ್ಯರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋಲರಗೊಪ್ಪ, TV5 ಹುಬ್ಬಳ್ಳಿ.